ಜೆ.ಡಿ.ಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಕರ್ನಾಟಕ ಜಾತ್ಯತೀತ ಜನತಾದಳ ಯುವ ಘಟಕದ ವತಿಯಿಂದ ವಾಲ್ಮೀಕಿ ನಿಗಮ ಮಂಡಳಿ 187 ಕೋಟಿ ರೂಪಾಯಿ ಹಗರಣ ಇಡೀ ರಾಜ್ಯವೇ ಮತ್ತು ದೇಶವೇ ಬೆಚ್ಚಿ ಬೀಳಿಸುವಂಥ ಇದು ಅತಿ ದೊಡ್ಡ ಹಗರಣ ಇದಾಗಿದೆ. ಈ ನಿಟ್ಟಿನಲ್ಲಿ ಮಾಜಿ ಸಚಿವರಾದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರೊಬ್ಬರ ರಾಜೀನಾಮೆಯಿಂದ ಈ ಒಂದು ಹಗರಣಕ್ಕೆ ಅಂತ್ಯ ಆಡಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತಂದು ಇವತ್ತು ಜೆ.ಡಿ.ಎಸ್ ಪಕ್ಷದಿಂದ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಸರಿಸುಮಾರು 187 ಕೋಟಿ ರೂಪಾಯಿ ಇದು ಅತ್ಯಂತ ದೊಡ್ಡ ಹಗರಣ ಇದಾಗಿದ್ದೈತಿ. ಈ ಹಗರಣದಿಂದ ಇವತ್ತು ಮೊನ್ನೆ ನಡೆದ MP ಎಲೆಕ್ಷನ್ ಚುನಾವಣೆಯಲ್ಲಿ ತೆಲಂಗಾಣಕ್ಕೆ ಮತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸರಿಸುಮಾರು 20 ರಿಂದ 25 ಕೋಟಿ ರೂಪಾಯಿ ಬಳ್ಳಾರಿ ಲೋಕಸಭೆಗೆ ಖರ್ಚಾಗಿದೆ ಅನ್ನೊಂದು ಇಡಿಯ ಒಂದು ಆಂತರಿಕ ಒಂದು ವರದಿಯಲ್ಲಿ ಮಾಹಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿಯ ಲೋಕಸಭೆ ಸದಸ್ಯರಾದ ಈ ತುಕಾರಾಂ ಅವರು ಸಹ ರಾಜೀನಾಮೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯನ ಮಾಡಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ವಾಲ್ಮೀಕಿ ನಿಗಮ ಮಂಡಳಿ ಇದು ಸರಿಸುಮಾರು ಅತಿ ದೊಡ್ಡ ಹಗರಣ 187 ಕೋಟಿ ರೂಪಾಯಿ. ಈ ಹಗರಣದಲ್ಲಿ ಇವತ್ತು ಇಡೀ ವಾಲ್ಮೀಕಿ ಜನಾಂಗಕ್ಕೆ ಆಶ್ಚರ್ಯ ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಅನೇಕ ರಾಜ್ಯದ ನಮ್ಮ ಅಕ್ಕ ತಂಗಿಯರು ವಾಲ್ಮೀಕಿ ನಿಗಮ ಮಂಡಳಿಗೆ ಲೋನ್ಗಾಗಿಯೇ ಹರಿದಾಡ್ತಾ ಇದ್ದಾರೆ. ನಮ್ಮ ನಿರುದ್ಯೋಗ ಯುವಕರು ಲೋನ್ಗಾಗಿ ವಾಲ್ಮೀಕಿ ನಿಗಮ ಮಂಡಳಿಯ ಜಿಲ್ಲಾ ಆಫೀಸ್ಗಳಿಗೆ ಅಡ್ಡಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರೈತರು ಗಂಗಾ ಕಲ್ಯಾಣಕ್ಕಾಗಿ ಇವತ್ತು ವಾಲ್ಮೀಕಿ ನಿಗಮ ಮಂಡಳಿಗೆ ಅಡ್ಡಾಡ್ತಿದ್ದಾರೆ. ಇವತ್ತು ಅಲ್ಲಿ ನಿಗಮ ಮಂಡಳಿಗೆ ಅಡ್ಡಾಡಿದಾಗ ಅಲ್ಲಿ ಅಧಿಕಾರಿಗಳು ಹಣ ಇಲ್ಲ ಅಂತ ಹೇಳ್ತಾರೆ. MLAಗಳ ಹತ್ರ ಆದರೆ ಯಾವುದೇ ರೀತಿ ಹಣ ಇಲ್ಲ ಅಂತ ಹೇಳ್ತಾರೆ. ಇವತ್ತು 187 ಕೋಟಿ ರೂಪಾಯಿನ ನಮ್ಮ ವಾಲ್ಮೀಕಿ ನಿಗಮ ಮಂಡಳಿಯಿಂದ ಇವರು ಹಣವನ್ನು ಫ್ರಾಡ್ ಮಾಡಿ ಈ ಒಂದು ದೊಡ್ಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಅಲ್ಲಿ ಜನಗಳಿಗೆ ಹಣ ಇಲ್ಲ ಅಂತ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಇವತ್ತು ಮೋಸ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ, ಇದನ್ನ ಬಸವನಗೌಡ ದದ್ದಲ್ ಅವ್ರನ್ನ ರಾಜೀನಾಮೆ ಪಡಿಬೇಕಂತ. ಅದೇ ರೀತಿ ನಮ್ಮ ಈ ತುಕಾರಾಂ ಬಳ್ಳಾರಿಯ ಲೋಕಸಭೆ ಸದಸ್ಯರಾದ ತುಕಾರಾಂ ಅವರ ರಾಜೀನಾಮೆ ಕೊಡಬೇಕಂತ ಜೆ.ಡಿ.ಎಸ್ ಪಕ್ಷದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಅಹಿಂದ ಹೆಸರಿನಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿದಂಥ ಮಾನನೀಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಇವರು ಅಹಿಂದ ಹೆಸರಿನಲ್ಲಿ ಅಹಿಂದದಲ್ಲಿ ಅತಿ ದೊಡ್ಡ ಸಮಾಜ ವಾಲ್ಮೀಕಿ ಸಮಾಜ. ಈ ಒಂದು ವಾಲ್ಮೀಕಿ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ. ಬಟ್ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಚೂರು ಸಹ ಮಾತನಾಡ್ತಾ ಇಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ. ಇವತ್ತು ಅಹಿಂದದ ತಾವು ದೊಡ್ಡ ನಾಯಕ ಅಂತ ನೀವು ತಾವು ಹೇಳ್ತಾ ಇದ್ರಿ. ಅಹಿಂದ ವರ್ಗದಲ್ಲಿ ವಾಲ್ಮೀಕಿ ಸಮಾಜ ದೊಡ್ಡ ಸಮಾಜ, ಆ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವತ್ತು 15 ಜನ ಇವತ್ತು MLAಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ವಾಲ್ಮೀಕಿ ಜನಾಂಗದವರು, ಅವರು ಸಹ ಇವತ್ತು ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ಮೀಸಲಾತಿಯಲ್ಲಿ ಗೆದ್ದಂಥ ನಾಗೇಂದ್ರ ಅವರು ಆಗಿರ್ಬೋದು, ಬಸವನಗೌಡ ದದ್ದಲ್ ಆಗಿರ್ಬೋದು, ತುಕಾರಾಂ ಅವರು, ಇವರು ವಾಲ್ಮೀಕಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮಾನ್ಯ KPCC ಅಧ್ಯಕ್ಷರಿಗೂ ಸಹ ಈ 3 ನಾಯಕರುಗಳನ್ನ ಪಕ್ಷದಿಂದ ತಾವು ಉಚ್ಚಾಟನೆ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡಕ್ಕೆ ಬಯಸ್ತಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಇವತ್ತು ವಾಲ್ಮೀಕಿ ಸಮಾಜ ತಮಗೆ ಯಾವ ರೀತಿ ಇಡೀ ರಾಜ್ಯಾದ್ಯಂತ ತಮಗೆ ಮತವನ್ನು ಕೊಟ್ಟಿದೆ, ಆ ಮತದ ಋಣವನ್ನು ತೀರಿಸಬೇಕಾಗಿರುವಂಥ ಈ ಶಾಸಕರುಗಳು ಆ ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ. ಇವತ್ತು ವಾಲ್ಮೀಕಿ ಸಮಾಜದ ಮುಖಂಡನಾಗಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೂಡಲೇ ಇವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ರಾಜ್ಯಾದ್ಯಂತ ಇವತ್ತು ಏನಾದರೂ ತಾವು ಕ್ರಮ ಕೈಗೊಳ್ಳದಿದ್ದರೆ ಜೆ.ಡಿ.ಎಸ್ ಯುವ ಘಟಕದಿಂದ ನಾವು ಉಗ್ರವಾದ ಹೋರಾಟವನ್ನು ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ತೆಲಂಗಾಣಕ್ಕೆ ಸಂಪೂರ್ಣವಾಗಿ ಎಲೆಕ್ಷನ್ ಆಗಿದೆ. ಇವತ್ತು ಮಾನನೀಯ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಸಂವಿಧಾನದ ಪ್ರತಿಗಳನ್ನು ಇಟ್ಟುಕೊಂಡು ಇವತ್ತು ಸಂಸತ್ನಲ್ಲಿ ಹೋಗ್ತಾರೆ. ಅದೇ ದಲಿತ ವರ್ಗಕ್ಕೆ ವಾಲ್ಮೀಕಿ ಜನಾಂಗಕ್ಕೆ ಇಷ್ಟೊಂದು ಅನ್ಯಾಯ ಆಗಿದೆ. ಇದು ಸಂವಿಧಾನಕ್ಕೆ ಮಾಡಿದ ಅಪಚಾರವಲ್ಲವೇ? ಇದನ್ನ ನಾವು ಖಂಡಿಸ್ತೀವಿ.
ಇವತ್ತು ನಾನು JDS ಪಕ್ಷದಿಂದ ಅದೇ ರೀತಿ ಒಂದು ನಾಯಕ ಸಮಾಜದ ಮುಖಂಡನಾಗಿ ಈ ರೀತಿಯ ಹಗರಣದಲ್ಲಿ ಇವತ್ತು ಸಂಪೂರ್ಣ ಕಾಂಗ್ರೆಸ್ ಪಕ್ಷ ಶಾಮೀಲಾಗಿದೆ. ಇವರನ್ನ ಈ ಮೂವರು ನಾಯಕರುಗಳನ್ನ ನಾಗೇಂದ್ರ ಮತ್ತು ತುಕಾರಾಂ, ಬಸವನಗೌಡ ದದ್ದಲ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತದ್ದು ನಾನು KPCC ಅಧ್ಯಕ್ಷರಿಗೆ ಸಹ ಒತ್ತಾಯನ ಮಾಡ್ತಾ ಇದ್ದೀನಿ. ಇವತ್ತು ಈ ಹಗರಣವನ್ನ CBIಗೆ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಿದ್ದೀನಿ. ಅದೇ ರೀತಿ ಇವತ್ತು ಈ ಒಂದು ಹಣವನ್ನ ಎಲ್ಲ ಎಲೆಕ್ಷನ್ಗೆ ಬಳಸಿರೋದ್ರಿಂದ ನಾವು JDS ಪಕ್ಷದ ಯುವ ಘಟಕದ ವತಿಯಿಂದ ಈ ಚುನಾವಣೆಯ ಕೇಂದ್ರ ಚುನಾವಣಾ ಅಧಿಕಾರಿಗಳಿಗೆ ಸಹ ನಾವು ಮನವಿಯನ್ನು ಮಾಡಿವಿ. ಇದನ್ನು ಸಂಪೂರ್ಣ ತನಿಖೆ ಒಳಪಡಿಸಬೇಕಂತ ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ಸಹ ನಾವು ಒಂದು ಮನವಿಯನ್ನು ಕೊಟ್ಟು ಅವರಿಗೆ ಇಲ್ಲಿ ನಡೆದಿರುವ 187 ಕೋಟಿ ರೂಪಾಯಿ ಹಗರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ.